ಆಡಿಯನ್ಸ್ ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ನನಗೂ ಇನ್ಮೇಲಿಂದ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಾಗ್ರಾಮ್ ತರಾನೇ ಯೂಟ್ಯೂಬ್ ವರ್ಕ್ ಆಗುತ್ತೆ ಅಂದ್ರೆ ಯೂಟ್ಯೂಬ್ ಇಸ್ ಅ ಲಾಂಗ್ ಟೈಮ್ ಪ್ಲಾಟ್ಫಾರ್ಮ್ ಆಫ್ ಆಡಿಯನ್ಸ್. ಇಟ್ಕೊಂಡೆ ತಮ್ನೇಲ್ ಮಾಡ್ಬೋದು. ನಿಮ್ಗೊಂದು ಕ್ವಶನ್ ಬರ್ಬೋದು, ವೈ ಇನ್ ಯೂಟ್ಯೂಬ್ ಅಂತ ಬರ್ಬೋದು. ಡು ಯು ನೀಡ್ ಎಕ್ವಿಪ್ಮೆಂಟ್ಸ್? ಬನ್ನಿ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೋಗೋಣ. This is the beginning. ಇನ್ಸ್ಟಾಗ್ರಾಮ್ ತರಾನೇ ಯೂಟ್ಯೂಬ್ ವರ್ಕ್ ಆಗುತ್ತೆ ಅಂದ್ರೆ ಯು ಆರ್ ಟೋಟಲಿ ರಾಂಗ್. 2026 ಅಲ್ಲಿ ಯೂಟ್ಯೂಬ್ ಆಲ್ಗರಿದಮ್ ಇಸ್ ಟೋಟಲಿ ಡಿಫ್ರೆಂಟ್. ನಿಮ್ಗೊಂದು ಕ್ವಶನ್ ಬರ್ಬೋದು, ಐ ಡಿಡ್ ನಾಟ್ ಸ್ಟಾರ್ಟ್ ಇನ್ ಇನ್ಸ್ಟಾಗ್ರಾಮ್ ಬಟ್ ವೈ ಇನ್ ಯೂಟ್ಯೂಬ್ ಅಂತ ಬರ್ಬೋದು. ನನ್ನ ಜರ್ನಿ, ನಾನು ಪಬ್ಲಿಕ್ಗೆ ಇಂಟ್ರಡ್ಯೂಸ್ ಆಗ್ಲಿಕ್ಕೆ ಸ್ವಲ್ಪ ನಾಚಿಕೆ, ಅದಕ್ಕೆ ನಾನು ಯೂಟ್ಯೂಬಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬಲ್ಲಿ ಯಾವಾಗ ನನಗೆ ಕಮ್ಮಿ ವ್ಯೂಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತು, ನನ್ನ ಫ್ರೆಂಡ್ಸ್ ಎಲ್ಲ ಪುಷ್ ಮಾಡಿದ್ರು, ಯಾಕೆ ನೀನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಬಿಡ್ದು, ಅಲ್ಲಿಗೆ ಅಪ್ಲೋಡ್ ಮಾಡು. ಅದಕ್ಕೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮ್ಗೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ಜಾಸ್ತಿ ಇದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡಲ್ಲ. ಇವಾಗ ಅದಕ್ಕೆ ಅಪ್ಲೋಡ್ ಮಾಡಬೇಕು ಅಂದ್ರೂ ತಲೆ ಉಪಯೋಗಿಸಿ ಕಂಟೆಂಟ್ ಯೋಚನೆ ಮಾಡಿ ಅದಕ್ಕೆ ಎಡಿಟಿಂಗ್ ಚೆನ್ನಾಗಿ ಮಾಡಿ ಆಮೇಲೆ ಅಪ್ಲೋಡ್ ಮಾಡಬೇಕು. ಓಕೆ, ಇದಕ್ಕಾದ್ರೆ ಯೂಟ್ಯೂಬ್ಗಾದ್ರೆ ಜಸ್ಟ್ ನೀನು ಕಂಟೆಂಟ್ ಯೋಚನೆ ಮಾಡು ಪ್ಲಸ್ ಎಡಿಟಿಂಗ್ ಕೊಡು, ನಿನ್ನ ಫ್ಲೋಲಿ ಕರ್ಕೊಂಡೋಗುತ್ತೆ ಡೈಲಿ ರೂಟೀನ್ಗೆ. ಹಾಗೆ ಒಂದು ಜನ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ ದಿನಕ್ಕೆ, ಐ ಮೀನ್ ಡಿಫ್ರೆಂಟ್ ಕಂಟೆಂಟ್ ಕ್ರಿಯೇಟರ್ಸ್. ಓಕೆನಾ, ಅವ್ರಿಗೇನು ಸುಮ್ಮನೆ ಅಪ್ಲೋಡ್ ಮಾಡೋಕೆ ಹುಚ್ಚ ಇಲ್ಲ ತಾನೆ, ಅವ್ರಿಗೆ ಅದರಿಂದ ದುಡ್ಡು ಬರುತ್ತೆ. ಅದಕ್ಕೆ ಮಾನಿಟೈಸೇಷನ್ ಅಂತ ವರ್ಡ್ ಇದೆ. ಅಕಸ್ಮಾತ್ ನಿಮ್ದೇನಾದ್ರೂ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆದರೆ ದುಡ್ಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಡೆಯಿಂದ ಎಣಿಸ್ಬೋದು, ಈ ಕಡೆಯಿಂದ ಎಣಿಸ್ಬೋದು, ಎರಡು ಕೂಡಿಸಿ ಈ ಮೂಟೆ ತಿಂಗ ಹಾಕೊಂಡು ಚಿಕ್ಕ ಅನ್ಬೋದು. ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನಾನು ಹೇಳೋದು ಇಷ್ಟೇ, ತುಂಬ ಕಷ್ಟ ಇದೆ ಯೂಟ್ಯೂಬಲ್ಲಿ ನೀವು ವಿತೌಟ್ ಸಪೋರ್ಟ್ ಮಾಡೋದು. ಅಂದರೆ ಇನ್ಸ್ಟಾದಲ್ಲಿ ನೀವು ಅಕಸ್ಮಾತ್ ಫಾಲೋವರ್ಸ್ ಗೇನ್ ಆಗಿದ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಸಕ್ಸೀಡ್ ಆಗ್ಬೋದು. ಇನ್ಸ್ಟಾದಲ್ಲಿ ನೀವು ಫಾಲೋವರ್ಸ್ ಗೇನ್ ಆಗಿಲ್ಲ, ಯೂಟ್ಯೂಬಲ್ಲಿ ಮಾಡ್ತೀನಿ ಅಂದರೆ ತುಂಬ ಕಷ್ಟ. ಫಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಗ್ರೋ ಆಗ್ತೀನಪ್ಪ, ಆಮೇಲೆ ನಾನು ಯೂಟ್ಯೂಬ್ ಬರ್ತೀನಿ ಅಂತ ಅಂದರೆ ಇಲ್ಲಿ ನಿಮಗೆ ಗ್ರೋ ಆಗಲಿಕ್ಕೆ 2 ವರ್ಷ ಆದರೂ ಬೇಕಾ? ಇಲ್ಲ ಬೇಡಪ್ಪ, 1 ವರ್ಷ ಅನ್ಕೊಳ್ಳೋ, 1 ವರ್ಷ ಬೇಕಾ? ಈ 1 ವರ್ಷ ಮುಗಿಸಾದ್ಮೇಲೆ ನೀವು ಯೂಟ್ಯೂಬಿಗೆ ಇಲ್ಲಿಗೆ ಬರ್ತೀರಾ. ಓಕೆನಾ, ಇಲ್ಲಿಗೆ ಬಂದಾಗ ನಿಮಗೆ ಇಲ್ಲಿ ಗ್ರೋ ಆಗೋಕ್ಕೆ 2 ವರ್ಷ ಬೇಕಾ? ಸೊ ಈ 2 ಜಾಯ್ನ್ ಆದರೆ 3 ವರ್ಷ ಆಯಿತು. 1 + 2 3 ವರ್ಷ ಆಯಿತು ನೀವು ಟೋಟಲ್ ಗೇನ್ ಮಾಡಿ ದುಡ್ಡು ಮಾಡೋಕ್ಕಂತ. ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ಕಂಟೆಂಟ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ವೈಸ್ ವರ್ಷ ಯೂಟ್ಯೂಬಲ್ಲೂ ಸ್ಟಾರ್ಟ್ ಮಾಡಿ ಅದನ್ನ ಅಲ್ಲಿಗೆ ಬಿಡಿ. ಓಕೆನಾ, ಇದನ್ನ ಮಾಡಾದ್ಮೇಲೆ ಇದನ್ನ ಮಾಡ್ತೀನಿ ಅಂದರೆ ಅದು ಆಗ್ದಿಲ್ದಿದ್ದು. ಇವಾಗ ನೋಡಪ್ಪ, ಯೂಟ್ಯೂಬಲ್ಲಿ ಇಷ್ಟೊಂದು ಜನ ಅಪ್ಲೋಡ್ ಮಾಡ್ತಾರೆ. ಇವಾಗ ಜಸ್ಟ್ ಅನ್ಕೊಳ್ಳಿ, ಅರ್ನಿಂಗ್ ಯೂಟ್ಯೂಬರು ಸ್ಟಾಪ್ ಮಾಡಲಿ, ಯಾರಾದರೂ ಅಪ್ಲೋಡ್ ಮಾಡ್ತಾರಾ ಯೂಟ್ಯೂಬ್ಗೆ? ಇಲ್ಲ, ಆನ್ಸೇ ಇಲ್ಲ. ದಟ್ ಈಸ್ ಅ ಪವರ್ ಆಫ್ ಮನಿ. ಅಕ್ಕ ನನಗೂ ಮಾಡಕ್ ಆಸೆ ಕಣಕ್ಕ, ಬಟ್ ನಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ ಅನ್ನೋರಿದ್ರೆ ನೀವು ಫೇಸ್ಲೆಸ್ ವಿಡಿಯೋ ಮಾಡಿ, ಲೇಟ್ ಮಾಡಕ್ ಹೋಗ್ಬೇಡಿ, ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ಯಾವ್ಯಾವ ಅಂತ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್, ರಂಗೋಲಿ ಮಾಡ್ಕೋಬಹುದು ನೀವು, ಅದು ನಿಮ್ಮ ಮುಖ ತೋರಿಸ್ಬೇಕು ಅಂತ ಅಗತ್ಯ ಇಲ್ಲ. ಓಕೆ, ಇಲ್ಲ ಕಾರ್ಟೂನ್ ಟೈಪ್ ಆಫ್ ವಿಡಿಯೋಸ್ ಮಾಡ್ಬೋದು. ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕಾರ್ಟೂನ್ ವಿಡಿಯೋಸ್ ಬರುತ್ತೆ, ಅದನ್ನ ತಗೊಂಡು ನೀವು ಅಪ್ಲೋಡ್ ಮಾಡ್ಬೋದು. ಓಕೆ, 3ನೇದು ಕುಕ್ಕಿಂಗ್ ರಿಲೇಟೆಡ್ ಮಾಡ್ಬೋದು. 4ನೇದು ಈಗ ನಿಮಗೆ ಜಾಬ್ಸ್ ಎಲ್ಲ ತುಂಬ ಫೇಸ್ಲೆಸ್ ಮುಖಾಂತರನೇ ನೀವು ತೋರಿಸ್ಕೊಂಡು ವಿಡಿಯೋಸ್ ಮಾಡ್ಬೋದು. ಅಂದರೆ ಇವಾಗ ಹೊಸ ಜಾಬ್ ರಿಲೀಸ್ ಆಗಿದೆಯಪ್ಪ, ಜಾಬ್ ನೋಟಿಫಿಕೇಶನು, ಅದನ್ನ ತಗೊಂಡು ನೀವು ಫೇಸ್ ತೋರಿಸ್ತಾನೆ, ಜಸ್ಟ್ ನೀವು ನೋಟಿಫಿಕೇಶನ್ ರಿಲೀಸ್ ಆಗಿರುತ್ತೆ ಗೊತ್ತಾ, ಅದನ್ನ ತೋರಿಸ್ಕೊಂಡು ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಡ್ಬೋದು ಅಷ್ಟೇ. ಇಷ್ಟು ಮಾಡಿ ಜಾಸ್ತಿ ಟೈಮ್ ಎಲ್ಲ ಯೋಚನೆ ಮಾಡಿಕೊಂಡು ಕೂತ್ಕೊಂಡು ತಲೆಗೆ ಶೂಟ್ ಹೊಡ್ಕೊಂಡೆಲ್ಲ ಇರೋಕ್ಕಂತೂ ಹೋಗ್ಬೇಡಿ, ಹೇಳ್ತೀನಿ ನೋಡಿ. ಮತ್ತೆ ಇವಾಗಿರೋ ಟೈಮ್ ಮತ್ತೆ ಬರೋದೇ ಇಲ್ಲ. ನಾನು ಅದಕ್ಕೆ ನಾನು ಹಿಂಗೆ ಇದ್ಬಿಟ್ರೆ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅನ್ನೋ ಥರನೇ ಕೂತ್ಕೊಂಡ್ಬಿಟ್ಟಿದೆ. ಲಿಟ್ರಲಿ ಹೇಳ್ತೀನಿ ಕೇಳಿ. ಹಾಗಾಗಿ ಚೆನ್ನಾಗಿ ಮಾಡಿದ್ರೂ ಮಾತಾಡ್ತಾರೆ, ಚೆನ್ನಾಗಿ ಮಾಡಲಿಲ್ಲ ಅಂದ್ರೂ ಮಾತಾಡ್ತಾರೆ. ಸೊ ಬೆಟರ್ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಸ್ವಲ್ಪ ದಿನ ನಾನು ಅರ್ಥ ಮಾಡ್ಕೋತಾ ಇದ್ದೀನಿ ಯೂಟ್ಯೂಬ್ ಆಲ್ಗರಿದಮ್ ಹೇಗೆ ಪುಷ್ ಮಾಡ್ತಿದೆ ಅಂತ. All recommending your YouTube videos into a home screen and suggested videos is too important. ಇವಾಗ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀರಾ, ಅಪ್ಲೋಡ್ ಮಾಡ್ತಿದ್ದೀರಾ, ನೀವು ತಿಂಗಳಿಗೊಮ್ಮೆ ಜಮಾನಕ್ಕೊಮ್ಮೆ ಅಪ್ಲೋಡ್ ಮಾಡಿದ್ರೆ ವರ್ಕೇ ಆಗಲ್ಲ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಹೇಳಿದ್ದಾರೆ, ಅದನ್ನ ನೀವು ಫಾಲೋ ಮಾಡಬೇಕು. ನೀವು ವಾರದಲ್ಲಿ ಅಟ್ಲೀಸ್ಟ್ 2 ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಕಸ್ಮಾತ್ ಪ್ರತಿದಿನ ಮಾಡ್ತಾ ಇದ್ದೀರಾ ಅಂತ ಅಂದರೆ
ದಟ್ ಇಸ್ ದ ಮೇನ್ ಕೀ ಆಫ್ ಸಕ್ಸಸ್. ಇವಾಗ ನಿಮ್ಮ ವಿಡಿಯೋಸ್ ಕಮ್ಮಿ ವ್ಯೂಸ್ ಬರ್ತಾ ಇದೆ, ಪರವಾಗಿಲ್ಲ, ಒಂದು ಟೈಮಲ್ಲಿ ಯೂಟ್ಯೂಬ್ ಆಲ್ಗೋರಿದಮ್ ಪುಷ್ ಮಾಡೇ ಮಾಡುತ್ತೆ, ವೇಟ್ ಮಾಡಿ. ಯೂಟ್ಯೂಬ್ ಕಂಟೆಂಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಇಸ್ ಲೈಕ್ ಆಡಿಯನ್ಸ್ ರಿಟೆನ್ಷನ್, ಆಮೇಲೆ ನಿಮ್ಮ ವಾಚ್ ಟೈಮ್. ನೀವು ಎಷ್ಟು ನಿಮಿಷ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಪ್ಲಸ್ ನೀವು ಆಡಿಯನ್ಸ್ನ ಎಷ್ಟು ಎಂಟರ್ಟೈನ್ ಮಾಡಿ ನೀವು ಅವನ್ನ ಫಸ್ಟಿಂದ ಕೊನೆ ತನಕ ನಿಮ್ಮ ವಿಡಿಯೋಸ್ ಹಾಗೆ ನೋಡ್ತಾ ಇದ್ದಾರೆ ಅನ್ನೋದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಟೈಟಲ್, ಥಂಬ್ನೇಲ್ ಅಂಡ್ ಇಂಟರಾಕ್ಷನ್ ವಿತ್ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೈಟಲ್ ಕ್ಯಾಚಿ ಆಗಿರ್ಬೇಕು. ಇವಾಗ ಎಕ್ಸಾಂಪಲ್, ನನ್ನ ಟೈಟಲ್ಲೇ ಇವತ್ತಿನ ವಿಡಿಯೋದಲ್ಲಿ ಓಪನ್ ಮಾಡಿ ನೋಡಿ, ಏನಂತ ಇರುತ್ತೆ, ಯೂಟ್ಯೂಬ್ ಚಾನಲ್ ಕೊನೆಗೂ ಮಾನಿಟೈಸೇಷನ್ ಆಯ್ತು ಅಂತ ಹಾಕಿರ್ತೀನಿ ಅನ್ಕೋ. ಆ ಕಡೆ ವರ್ಡ್ಸ್ ಚೇಂಜ್ ಆಗಿರ್ಬೋದು, ಅದು ನಾನು ಡಿಪೆಂಡ್ಸ್ ಅಪಾನ್ ನಾನು ಅಪ್ಲೋಡ್ ಮಾಡೋ ಟೈಮಲ್ಲಿ ಯಾವ ಥರ ಹಾಕಿರ್ತೀನಿ ಅನ್ನೋದು. ಓಕೆ, ಆ ಥರ ಹಾಕಿರ್ತೀನಿ ಅಂತ ಅನ್ಕೊಳ್ಳಿ. ದಟ್ ಈಸ್ ದ ವೇರ್ ಯು ಅಟ್ರಾಕ್ಟ್ ದ ವ್ಯೂವರ್ಸ್ ಆಫ್ ಯೂಟ್ಯೂಬರ್ಸ್. ಓ, ಏನೋ ಇವಳ್ದು ಆಲ್ರೆಡಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಎಷ್ಟು ಬರ್ತಾ ಇರ್ಬೋದು ನೋಡೋಣ ಅನ್ನೋ ಥರ ಆದರೂ ಕ್ಲಿಕ್ ಮಾಡಿ ನೋಡ್ತಾರೆ. ಟೈಟಲ್ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಥಂಬ್ನೇಲ್ ತುಂಬ ಚೆನ್ನಾಗಿ ಮಾಡಾಕ್ಬೇಕು. ಆ ಥಂಬ್ನೇಲ್ ನೋಡ್ಕೊಂಡೇನೆ ನಿಮಗೆ ಸಬ್ಸ್ಕ್ರೈಬರ್ಸು ಬರೋದು. ಜನ ಹಿಂಗೆ ಮೇಲ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ, ಓ ಇವಳು ಥಂಬ್ನೇಲಲ್ಲಿ ಏನೋ ಚೆನ್ನಾಗಿದೆ, ಏನೋ ಕಂಟೆಂಟ್ ಕೊಡ್ತಾ ಇದ್ದಾಳೆ ಇದರಲ್ಲಿ ಇವಳು ಅಂತ ನೋಡ್ಕೊಂಡೇನೆ ಅದನ್ನ ಕ್ಲಿಕ್ ಮಾಡೋದು. ಥಂಬ್ನೇಲು ಅಟ್ರಾಕ್ಟ್ ಆಗಬೇಕು ಜನರಿಗೆ. ಕ್ಯಾನ್ವಾ ಆ್ಯಪಲ್ಲಿ ಮಾಡ್ಬೋದು. ಇಲ್ಲ, ಇವಾಗ AI ತುಂಬ ಇಂಪ್ರೂವ್ ಆಗಿದೆ ಗೈಸ್. ಐ ಆಮ್ ಟೆಲಿಂಗ್ ಯು AI ಇಸ್ ಟು ಇಂಪ್ರೂವ್ಡ್. ನೀವು ಥಂಬ್ನೇಲ್ ಸಮೇತನು ಎಂಟರ್ ಮಾಡಿದ ತಕ್ಷಣ ಗಿವ್ ಮಿ ಅ ಥಂಬ್ನೇಲ್ ಅಂತ ಕೊಟ್ಟಿದ ತಕ್ಷಣ ನೀವೇನೇನು ಟೆಕ್ಸ್ಟ್ ಹಾಕಬೇಕು ಅಂತ ಕೊಟ್ಟಿದ ತಕ್ಷಣ ಅದು ಕೊಡುತ್ತೆ. ಈಗ ನೀವು ಅಷ್ಟು ಕ್ಯಾನ್ವಾದಲ್ಲಿ ಹೋಗಿ ಕ್ರಾಪು ಇಮೇಜು ಎಲ್ಲ ಮಾಡಬೇಕು ಅನ್ನೋ ಅಗತ್ಯನೇ ಇಲ್ಲ. ಇವಾಗ AI ಬಂದಿದೆ, ಜಮಿನಿ ಇದೆ, ಜಮಿನಿಯಲ್ಲಿ ಟ್ರೈ ಮಾಡಿ. ಆಮೇಲೆ ಅಕಸ್ಮಾತ್ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೆ ಏನಾದರೂ ಜನರು ಕಮೆಂಟ್ ಹಾಕಿದ್ರೆ ಅದರಲ್ಲಿ ಇಂಟರ್ಯಾಕ್ಟ್ ಮಾಡಿ. ಏನು ಹೇಳ್ತಾ ಇದ್ದಾರೆ, ಬರೀ ಪಾಸಿಟಿವ್ ಬಂದರೆ ತಗೋತೀನಿ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನೆಗೆಟಿವ್ ಬಂದ್ರೂ ಯು ಹ್ಯಾವ್ ಟು ಟೇಕ್ ಇಟ್. ಇನ್ಸ್ಟಾ ಮತ್ತು ಯೂಟ್ಯೂಬ್ ಮಧ್ಯೆ ಇರೋ ಡಿಫ್ರೆನ್ಸು ಇದೆ ನೋಡಿ. YouTube is the platform where every people uses it. ಎಕ್ಸಾಂಪಲ್ ಏನು ತಗೊಳೋಣ ಅಂತಂದ್ರೆ, ಇವಾಗ ಹೌಸ್ ವೈಫ್ಗಳು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಯೂಟ್ಯೂಬ್ ಇರುತ್ತೆ. ಯಾಕಂದ್ರೆ ದಟ್ ಇಸ್ ಅ ಇನ್ಬಿಲ್ಟ್ ಆ್ಯಪ್, ಅದು ಇದ್ದೇ ಇರುತ್ತೆ. ಇನ್ಸ್ಟಾಗ್ರಾಮ್ ಇರುತ್ತಾ? ಇರಲ್ಲ. ಯಾಕೆ ಅಂದರೆ ಅದನ್ನ ನಾವೇ ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಅದನ್ನ ಸ್ವಲ್ಪ ಜನಕ್ಕೆ ಹೌಸ್ ವೈಫ್ಗಳು ಯೂಸ್ ಮಾಡಕ್ಕೆ ಬರೋದೇ ಇಲ್ಲಪ್ಪ. ಅಂಥವ್ರು ಇನ್ಸ್ಟಾಗ್ರಾಮ್ ಯೂಸೇ ಮಾಡಲ್ಲ, ಬಿಟ್ಟಾಕಿ. ಇನ್ನು ಅದು ಬಿಟ್ಟರೆ ಅವ್ರು ಅಂಥದ್ದು ಯೂಸೇ ಮಾಡಲ್ಲ, ಟೈಮ್ ಪಾಸ್ ಆಗಬೇಕು ಅಂದ್ರೆ ಇನ್ನೇನು ಯೂಸ್ ಮಾಡ್ತಾರೆ. ಆಬ್ವಿಯಸ್ಲಿ ಯೂಟ್ಯೂಬ್ ನೋಡ್ಕೊಂಡು ಕೂತ್ಕೋತಾರೆ. ಯಾರ್ಯಾರು ಏನೇನು ಕುಕಿಂಗ್ ಮಾಡ್ತಾರೆ, ಯಾವ ಸೀರಿಯಲ್ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೋತಾರೆ. ಸೊ ಅದು ನೋಡ್ತಾ ಇದ್ದಾರೆ ಅಂದರೆ ನಮಗೆ ಜಾಸ್ತಿ ನೋಡೋದು ಯೂಟ್ಯೂಬಲ್ಲಿ ಜಾಸ್ತಿ ಜನರು ಇದ್ದಾರೆ ಅಂತ ಅರ್ಥ. ಅದನ್ನ ಹೇಳೋಕ್ಕಂತ ನಾನು ಬಂದೆ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಬಿ ರಿಯಲ್ ಟು ಯುವರ್ ಆಡಿಯನ್ಸ್. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ನಂದೇ ಬ್ಲಾಗ್ಸ್ ಈ ವಿಡಿಯೋ ಆಗಿದ ತಕ್ಷಣ, ನನ್ನ ಡೈಲಿ ಬ್ಲಾಗ್ಸ್ ತೆಗೆದು ನೋಡಿದ ತಕ್ಷಣ ಒಂದ್ಸಲಿ ಚೈಲ್ಡ್ ಥರ ಆಡಿರ್ತೀನಿ ಚಿಂತು ಹತ್ರ. ಐ ಅಗ್ರಿ, ನಾನು ಆಡ್ತೀನಿ. ಕ್ಯಾಮ್ರಾದಲ್ಲಿ ಹೆಂಗೋ ರಿಯಲ್ ಆಗೋ ಹಾಗೆ ನಾನು. ಸೊ ನಾನು ಇಲ್ಲೊಂದು ಅಲ್ಲೊಂದು ಮಾಡ್ಕೊಂಡಿರೋಕ್ಕಂತೂ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸ ಬಯಲಾಗಲೇಬೇಕಾ? ಸೊ ಅದಕ್ಕೆ ನಾನು ಅಲ್ಲಿ ಏನು ಮಾಡಿರ್ತೀನೋ ಅದನ್ನೇ ಕ್ಯಾಪ್ಚರ್ ಮಾಡಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು. ಓಕೆನಾ? ಅಷ್ಟೇ. ರಿಯಲ್ ಆಗಿರಿ ಆಡಿಯನ್ಸ್ ಹತ್ರ. ನೀವೇನು ಮಾಡ್ತೀರಾ, ಅಕಸ್ಮಾತ್ ನೀವು ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ, ನಿಮಗೆಲ್ಲ ಬ್ಯಾಡ್ ವರ್ಡ್ಸ್ ಗೊತ್ತು ಅಂದ್ರೂ ಮಾತಾಡಿ, ಇಟ್ಸ್ ಫೈನ್. ಯಾಕಂದರೆ ಯು ಆರ್ ಬೀಯಿಂಗ್ ರಿಯಲ್ ಟು ಯುವರ್ ಆಡಿಯನ್ಸ್ ಅಷ್ಟೇ. ಅಕಸ್ಮಾತ್ ನೀವು ಚೈಲ್ಡ್ ಥರ ಆಡ್ತಾ ಇದ್ದೀರಾ, ಆಡಿ. ಮಂಗ ಥರ ಆಡ್ತಾ ಇದ್ದೀರಾ, ಅದನ್ನೇ ಆಡಿ. ಹಂಗಂತ ಅತಿನೇ ಮಾಡೋಕ್ಕೆ ಹೋಗ್ಬೇಡಿ, ಅತಿ ಕ್ರಿಂಜಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ದಟ್ ಐ ಆಮ್ ಸೇಯಿಂಗ್ ಬಿಕಾಸ್ ಕ್ರಿಂಜು ಜಾಸ್ತಿ ಪುಷ್ ಮಾಡ್ತಾ ಇದೆ ಆಡಿಯನ್ಸ್ಗೆ. ಅದಕ್ಕೆ ಯಾಕಂದರೆ ಅದನ್ನೇ ಜಾಸ್ತಿ ಎಲ್ಲ ಇಂಟ್ರೆಸ್ಟ್ ಕೊಟ್ಕೊಂಡು ನೋಡೋದು, ಅದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ದ ಮೇನ್ ಫಂಡ ಏನು ಅಂದರೆ, ಜನರು ಅವರೊಳಗೆ ನಮ್ಮನ್ನ ರಿಲೇಟ್ ಮಾಡ್ಕೋಬೇಕು. ಆವಾಗಲೇ ವ್ಲಾಗ್ಗೆ ನೋಡೋಕ್ಕೆ ಅವ್ರಿಗೂ ಸಹ ಆಸಕ್ತಿ ಬರುತ್ತೆ. ಗೈಸ್, ಇವಾಗಿನ ಕಾಲದಲ್ಲಿ ನಾನು ಹೇಳೋಕೆ ಬರ್ತಾ ಇರೋದು ಇಷ್ಟೇ. ಇವಾಗ 2025 ಪಾಸ್ಡ್ ಔಟ್, 2026 ಪಾಸ್ಡ್ ಔಟ್, 2024, 2023 ಯಾರ್ಯಾದರೂ ಆಗಿರ್ಬೋದು ಸ್ಟೂಡೆಂಟ್ಸು, ಜಾಬ್ ಸಿಗ್ತಿಲ್ಲ ಅಂತ ಟೈಮ್ ಅಂತೂ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಜಾಬ್ ಸಹ ಹುಡುಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಆರ್ ಇನ್ಸ್ಟಾಗ್ರಾಮ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ಅದು ನೀವು ಜಾಬ್ ಅನ್ನೋದು ಒಂದು ಕಡೆ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿ, ಸೆಕೆಂಡರಿ ಬಿಸ್ನೆಸ್ ಅನ್ನೋ ಥರ. ಯಾಕೆ ಬರೀ ನೀವು ಜಾಬ್ ಅಂದ್ಕೊಂಡು ಅಳ್ಕೊಂಡು ಹೋಗ್ತಾ ಇದ್ದೀರಾ ಹೊರತು ನೀವು ಇಲ್ಲೇನು ಮನೇಲಿ ಕೂತ್ಕೊಂಡು ಏನೂ ಮಾಡ್ತಿಲ್ಲ. ಜಸ್ಟ್ ನಾವು ಮೊಬೈಲಲ್ಲಿರೋ ನೆಟ್ ವೇಸ್ಟ್ ಆಗ್ತಿದೆ. ನಮಗೆ ಜಸ್ಟ್ ಯೂಟ್ಯೂಬಲ್ಲಿ ಮಾಡೋಕ್ಕೆ ಬೇಕಾಗಿರೋದು 2 ಥಿಂಗ್ಸ್. ಒಂದು ಮೊಬೈಲ್, ಇನ್ನೊಂದು ಅದರಲ್ಲಿ ಇಂಟರ್ನೆಟ್. ಅದು ಎರಡಿದ್ರೆ ಸಾಕು. ಆಬ್ವಿಯಸ್ಲಿ ಕ್ಯಾಮ್ರಾ ಆನ್ ಆಗುತ್ತೆ. ನಮ್ಮ ಮಾತು ಸಹ ಇಂಪಾರ್ಟೆಂಟ್ ಗೈಸ್, ಅದನ್ನು ಮರ್ತದೆ ನೋಡಿ. ನಮ್ಮ ಮಾತು ಸಹ ಇಂಪಾರ್ಟೆಂಟ್. ನಾನು ಕ್ಯಾಮ್ರಾ ಮುಂದೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಸಿರ್ಬೋದು ಸ್ವಲ್ಪ ಆದರೂ, ಅಲ್ವಾ?
ಅನ್ಸಿರ್ಬೋದಲ್ವಾ. ನಿಮಗೆ ನಾನು ಮಾತಾಡ್ತಾ ಇರೋದು ಮಾತ್ರ ಗೊತ್ತಾಗ್ತಿದೆ ಕ್ಯಾಮ್ರಾ ಮುಂದೆ, ಬಟ್ ನಾನು ಇದಕ್ಕೆ ಎಷ್ಟು ಪ್ರಿಪೇರ್ ಆಗಿರ್ತೀನಿ ಅಂತ ನಿಮಗೆ ಗೊತ್ತಿರಲ್ಲ. ಬನ್ನಿ, ನಾನು ಅದಕ್ಕಂತಾನೆ ಕಂಟೆಂಟು ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಈ ಬುಕ್ಕಲ್ಲಿ ಬರ್ತಿರೋದು. ಓಕೆನಾ? ಈ ಬುಕ್ ಅಂದರೆ ಬುಕ್ ತುಂಬ ತುಂಬಿಸಿದ್ದೀನಿ ಅನ್ಕೊಬೇಡಿ. ವೆಯ್ಟ್, ಎಷ್ಟು ಪೇಜ್ ಬರ್ತಿದ್ದೀನಿ? 4 ಪೇಜಲ್ಲಿ ಕಂಟೆಂಟ್ ಬರ್ತಿದ್ದೀನಿ. ಇವತ್ತು ಏನೇನು ಮಾತಾಡಬೇಕು ಅಂತ. ನೀವು ಅಕಸ್ಮಾತ್ ಮರ್ತೋಗ್ತೀರಾ ಅಂದರೆ ಸ್ಕ್ರಿಪ್ಟ್ ಥರ ಮಾಡಿಕೊಂಡು ಕಾನ್ವರ್ಸೇಷನ್ ಮಾಡಿ ಫೇಸ್ ಟು ಫೇಸ್ ಕ್ಯಾಮ್ರಾ ಮುಂದೆ. ಆವಾಗ ನಿಮಗೆ ಹೇಳಿರೋದು ಸಮೇತನು ಟಿಕ್ ಹಾಕೊಳ್ಳಿ ಮಾಡಿದ್ರೆ. ಹಂಗೆ ಸ್ಟಾರ್ಟ್ ಮಾಡೋಕ್ಕೆ ಯು ಶುಡಂಟ್ ಬಿ ಫೇರ್ ಎನಫ್ ಡು ಆರ್ ಪುವರ್, ಜಸ್ಟ್ ಯು ನೀಡ್ ಇಸ್ ಒನ್ ಥಿಂಗ್, ಬ್ಯೂಟಿ ಇನ್ಸೈಡ್ ಯು. ಫ್ಲಾನೆಸ್ ಯಾರಿಗಿರಲ್ಲ ಹೇಳಿ? ಇವಾಗ ನಂದೇ ತಗೊಳಪ್ಪ ಎಕ್ಸಾಂಪಲು. ನನ್ನ ಫೇಸಲ್ಲಿ ಓಪನ್ ಪೋರ್ಸ್ ಇದೆ, ಬಟ್ ನಿಮಗೆ ಅದು ಕಾಣಿಸ್ತಾ ಇದೆಯಾ? ಇಲ್ಲ. ನಾನಿವಾಗ ಹತ್ರ ಬಂದು ಅದು ನಿಂಗೆ ಝೂಮ್ ಆಗಿ ತೋರಿಸಿದ್ರೆ ಮಾತ್ರ ಕಾಣಿಸುತ್ತೆ, ಸರಿನಾ? ಯಾರಿಗೂ ಇಲ್ಲಿ ಇದಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಇಂಪಾರ್ಟೆಂಟ್ ಅಷ್ಟೇ. ನೀನು ಇಷ್ಟೆಲ್ಲ ತಲೆಗೆ ತುಂಬಿಸ್ತಿದ್ಯಾ, ನನಗೂ ಇವಾಗ ಆಸಕ್ತಿ ಬಂದ್ಬಿಡೈತೆ, ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ಲು, ಇದಕ್ಕೇನಕ್ಕ ನೀನು ಸುಮ್ಮನೆ ಹೇಳ್ತೀಯಾ, ಅದಕ್ಕೆ ಅಂತ ಎಕ್ವಿಪ್ಮೆಂಟ್ಸ್ ಬೇಕು, ನೀನು ಸುಮ್ಮನೆ ಹಿಂಗೆ ಹೇಳ್ಕೊಂಡು ಹೋದ್ರೆ ಹೆಂಗೆ ಅಂತ ಕೇಳೋರು ಇರ್ತಾರೆ, ಸರಿನಾ? ಅದಕ್ಕೆ ನಿಮಗೆ ಟ್ರೈಪೋಡ್ ಬೇಕಾ? ಟ್ರೈಪೋಡ್ ತಗೊಳ್ಳಿ, ನಾನು ಮೈಕ್ ತಗೊಳ್ಳಿ, ಇಲ್ಲ ಹೊಸ ಫೋನೇ ಪರ್ಚೇಸ್ ಮಾಡಿ, ಕ್ಯಾಮ್ರಾ ಕ್ಲಾರಿಟಿ ಬೇಕು ಅಂತ ಹೇಳ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಹತ್ರ ಏನಿದೆಯೋ ಅದ್ರಲ್ಲಿ ಸ್ಟಾರ್ಟ್ ಮಾಡಿ. ಇವಾಗ ನನ್ನ ಹತ್ರನೂ ಮೈಕ್ ಇಲ್ಲ, ನಾನು ಮಾತಾಡ್ತಿಲ್ವಾ ಜೋರಾಗಿ? ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ನಿಮಗೆ? ಇದೆ. ಅದೆಲ್ಲ ನಿಮ್ಮ ಕ್ಯಾಪ್ಕಟ್ ಎಡಿಟಲ್ಲಿ, ಅದರಲ್ಲಿ ನಿಮ್ಮ ಎಡಿಟಲ್ಲಿ ವಾಯ್ಸ್ ಹೈಯರು ಮಾಡ್ಕೋಬಹುದು. ನಾನಿವಾಗ ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಇರೋದನ್ನೇ ಇಟ್ಕೊಂಡು ಮಾಡ್ತಾ ಇರೋದು. ಎಲ್ಲೋ ನೀವು ಅಕಸ್ಮಾತ್ ಟ್ರೈಪೋಡ್ ಇಲ್ವಾ, ಕಿಟಕಿ ಹತ್ರ ಪ್ಲೇಸ್ ಮಾಡಿ ವಿಡಿಯೋ ಮಾಡಿ. ಮೈಕ್ ಇಲ್ವಾ, ಜೋರಾಗಿ ಮಾತಾಡಿ. ಕ್ಯಾಮ್ರಾ ಕ್ವಾಲಿಟಿ ಇಲ್ವಾ, ಇಟ್ಸ್ ಫೈನ್. ನಿನಗೆ ಅಗತ್ಯ ಇದೆಯಾ ಅಂತ ಒಂದಲ್ಲ ಒಂದು ಟೈಮಲ್ಲಿ ಯೂಟ್ಯೂಬ್ ಮಾಡ್ಕೊಂತ ಹೋಗೋ ಟೈಮಲ್ಲಿ ನಿಮ್ಗೆ ಅನ್ಸುತ್ತೆ, ಅವಾಗ ತಗೊಳ್ಳಿ. ಬೇಕಾದ್ರೆ ಅವಾಗ ಇನ್ವೆಸ್ಟ್ ಮಾಡಿ, ಯೂಟ್ಯೂಬ್ದತ್ತೆ ಅವಾಗ ಇನ್ವೆಸ್ಟ್ ಮಾಡಿ. ಅವಾಗ ನೀವು ಕಳ್ಕೊಳ್ಳೋ ಇದೇ ಇರಲ್ಲ. ಇವಾಗ ನಾನು ಇನ್ವೆಸ್ಟ್ ಮಾಡಿನೇ ಸ್ಟಾರ್ಟ್ ಮಾಡ್ತೀನಿ ಅಕ್ಕ, ನಾನು ನೀವೇನು ಹೇಳಿದ್ರು ನಾನು ಹಂಗೆ ಕೇಳಲ್ಲ, ಮಾಡೇ ಮಾಡ್ತೀನಿ, ಮಾಡಿಬಿಟ್ಟೆ ನಾನು ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ಅನ್ನೋರಂದರೆ ಇವಾಗ ಮಾಡ್ತೀರಾ ಅಂತ ಅಂದ್ರೂ ಓಡುತ್ತೆ. ಓಡಲಿಲ್ಲ ಅಂದರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ? ತೊಗೊಂಡಿದ್ದೆಲ್ಲ ವೇಸ್ಟ್ ಅಲ್ವಾ? ಹಾಗೆ ಅಕಸ್ಮಾತ್ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಓಕೆ ಫೈನ್. ಮಾಡ್ತಿದ್ದವ್ರು ಅಂತ ಬಂದಾಗ ಅಯ್ಯೋ ವ್ಯೂಸೇ ಹೋಗ್ತಿಲ್ಲ, ಅಯ್ಯೋ ಸಬ್ಸ್ಕ್ರೈಬರ್ಸಿಗೆ ಏನಾಗ್ತಿಲ್ಲ, ಅಯ್ಯೋ ಏನು ಮಾಡೋದು ಮಟ್ಟೋದು ಅಂತೆಲ್ಲ ಯೋಚನೆ ಆಗುತ್ತೆ. ಸೊ ಬೆಟರ್ ಸ್ಟಾರ್ಟ್ ವಿತ್ ವಾಟ್ ಯು ಹ್ಯಾವ್. ಅವಾಗಲ್ಲಿ ಮಾತಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಇಸ್ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡೋದು, ದ ಎಡಿಟಿಂಗ್ ಸ್ಕಿಲ್ಸ್, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಾನ್ಫಿಡೆನ್ಸ್. ಆಯಿತು, ಕಂಟೆಂಟ್ ಎಲ್ಲ ಯೋಚನೆ ಮಾಡಿದೆ ಅಕ್ಕ, ಒಂದು ವಿಷನ್ ಇಟ್ಕೊಂಡಿದ್ದೀನಿ ಯಾವುದನ್ನ ಏನು ಮಾಡಬೇಕು ಅಂತ. ನಾನಿಲ್ಲ ಅಕ್ಕ, ನಾನು ನೀನು ಹೇಳಿದ ಎಲ್ಲ ಐಡಿಯಾಸು ಯೂಸ್ ಮಾಡ್ತೀನಿ ಅಂದರೆ ಅದನ್ನೇನಂತಾರೆ ಗೊತ್ತಾ? ಮುಸ್ರೆ. ಎಕ್ಸ್ಪ್ಲೋರ್ ಮಾಡಿ, ಯಾವುದ್ರಲ್ಲಿ ಮಾಡಿದ್ರೆ ಚೆನ್ನಾಗಿ ಓಡ್ತಿದೆ ನನ್ನ ವ್ಯೂಸು ಅಂತ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಅದನ್ನೆಲ್ಲ ಮಿಕ್ಸಪ್ ಮಾಡೋಕೆ ಹೋಗ್ಬಿಡಿ. ಇವಾಗ ನನ್ನ ಯೂಟ್ಯೂಬ್ನೇ ತಗೊಳ್ಳಿ, ನಾನು ಫಸ್ಟು ಪ್ರಾಡಕ್ಟ್ ರಿವ್ಯೂ ಮಾಡಿದೆ, ಮತ್ತೆ ಅದಾದಮೇಲೆ ಮೂವಿ ರಿವ್ಯೂ ಮಾಡಿದೆ, ನೋಡಿಕೊಂಡೆ ಯಾವ್ಯಾವ ವ್ಯೂಸ್ ಹೆಂಗೆ ಓಡುತ್ತೆ ಅಂತ. ಎಲ್ಲನೂ ಚೆನ್ನಾಗೇ ಓಡ್ತಿದೆ. ನಂದು ಡೈಲಿ ವ್ಲಾಗ್ಸ್ ಅಲ್ಲ, ನಾನು ಎಲ್ಲ ಥರನೂ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಅನ್ನೋ ಥರ ಕಂಟೆಂಟ್ ಇಟ್ಕೊಂಡೆ. ಎಲ್ಲ ಮಾಡಿದೆ, ಕಂಟೆಂಟು ಮಾಡಿದೆ, ಸ್ಟಾರ್ಟು ಮಾಡಿದೆ, ಎಡಿಟು ಮಾಡಿದೆ, ಅಪ್ಲೋಡು ಮಾಡಿದೆ. ಇನ್ನೇನು ನನಗೊಂದು ಭಯ ಅನ್ನೋದಾದರೆ ಕಂಟೆಂಟು ಪುಷ್ ಮಾಡುತ್ತಾ ವ್ಯೂಸ್ಗೆ ಅನ್ನೋದು. ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್. ಈ ಪ್ರಾಬ್ಲಮ್ ನನಗೂ ಸಮೇತ ಇತ್ತು. ನೆವರ್ ಮೈಂಡ್, ಸ್ಟಾರ್ಟ್ ಪೋಸ್ಟಿಂಗ್, ಸ್ಟಾಪ್ ಥಿಂಕಿಂಗ್. ನಾನು 10 days ನನಗೂ ತುಂಬ ಕಷ್ಟ ಆಗ್ತೈತೆ ಗೈಸ್ ಎಡಿಟ್ ಮಾಡೋಕ್ಕೆ. ಹಂಗಂತ ನಾನು ಸುಮ್ಮನೆ ಕೂತ್ಕೋತಾ ಇಲ್ಲ, ಯಾಕಂದರೆ ನಾನು ಹಾಕಬೇಕು ಅನ್ನೋದು ನನ್ನದು ತಲೆಯಲ್ಲಿ ಬಂದುಬಿಟ್ಟಿದೆ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ನೈಟ್ ಮಲಗೋಕ್ಕಿಂತ ಮುಂಚೆ ಎಡಿಟ್ ಮಾಡ್ತೀನಿ. ಅದಾದಮೇಲೆ ಒಂದೊಂದ್ಸಲಿ ನೈಟ್ 12 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸಮೇತ ಎಡಿಟ್ ಮಾಡಿದ್ದೀನಿ. ಯಾಕಂದರೆ ಈ 10 days ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ನಾನು ಹಾಕ್ಲಿಲ್ಲ ಅಂದರೆ ಅಯ್ಯೋ ಹಾಕಿಲ್ಲ, ಯಾರೂ ಕೇಳಲ್ಲ ನನ್ನ ಕಮೆಂಟ್ ಸೆಕ್ಷನಲ್ಲಿ, ಓಕೆನಾ, ನೀನು ಯಾಕೆ ಹಾಕಿಲ್ಲ ಅಂತ. ಬಟ್ ನನಗಿರುತ್ತೆ, ಅಯ್ಯೋ ನಾನು ಹಾಕಿಲ್ವಲ್ಲ, ಯಾಕೆ ಆಗ್ತಿಲ್ಲ, ಅಯ್ಯೋ ನಾನು ಇಷ್ಟೊಂದು ಲೇಸಿ ಆಗ್ಬಿಟ್ನಾ, ಆ್ಯಕ್ಟಿವ್ ಇಲ್ವಾ, ಹಾಗೆ ಹೀಗೆ ಏನು ಅನ್ಕೋತಾರೆ, ನಾನು ಹಿಂಗೆ ಚಾಲೆಂಜ್ ಅಂತ ಹೇಳ್ಬಿಟ್ಟಿದ್ದೀನಿ ಜನರಿಗೆ, ಆಗ್ತಿಲ್ವಲ್ಲ ಅಂತೆಲ್ಲ ಥಾಟ್ ಬರುತ್ತೆ. ಹಾಗಾಗಿ ಮೇನ್ ನೀವು ಲೇಸಿಯಿಂದ ಎದ್ದು ಬರಬೇಕು ಅಂದರೆ ಇದು ಸ್ಟಾರ್ಟ್ ಮಾಡಿ. ಪ್ಲಸ್ ಕನ್ಸಿಸ್ಟೆನ್ಸಿ ಇಸ್ ಟು ಇಂಪಾರ್ಟೆಂಟ್, ಮಾತಾಡೋ ವೇ ಸಮೇತನೂ ಇಸ್ ಟು ಇಂಪಾರ್ಟೆಂಟ್, ಎಲ್ಲಾನು ಇಸ್ ಇಂಪಾರ್ಟೆಂಟ್, ಎಡಿಟಿಂಗ್ ಇಸ್ ಟು ಇಂಪಾರ್ಟೆಂಟ್, ಆ್ಯಂಡ್ ದ ವೇ ಯು ಕಮ್ ಅಕ್ರಾಸ್ ದ ಕಂಟೆಂಟ್ ಇಸ್ ಆಲ್ಸೋ ಟು ಇಂಪಾರ್ಟೆಂಟ್. ಎಡಿಟಿಂಗ್ಗೆ ಯಾವ ಆ್ಯಪ್ಸ್ ಬೆಸ್ಟು ಅಂತ ನಾನಿವಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್, ಟು ಈಸಿ ಬಿಗಿನರ್ ಫ್ರೆಂಡ್ಲಿ ಅಂದರೆ InShot. ಅದರಲ್ಲಿ ತುಂಬ ಫೀಚರ್ಸ್ ಎಲ್ಲ ಚೆನ್ನಾಗಿ ಈಸಿ ಅವೈಲೇಬಲ್, ಅಂದರೆ ಗೊತ್ತಿಲ್ಲದವ್ರಿಗೂ ಗೊತ್ತು ಮಾಡಿಸೋ ಥರ ಎಡಿಟಿಂಗ್ ಆಪ್ಷನ್ಸ್ ಇದ್ದಾವೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಬಿಗಿನರ್ಸ್ ಅಂದರೆ ಏನ್ ಆ್ಯಪ್ ಸಮೇತನೂ ಈಸಿ ಇದೆ, ಅದನ್ನು ಸಮೇತ ಯೂಸ್ ಮಾಡಿ. ಇಲ್ಲ ನನಗೆ ಅಡ್ವಾನ್ಸ್ ಎಫೆಕ್ಟ್ಸ್, ಆನಿಮೇಷನ್ ಪ್ಲಸ್ ಎಡಿಟಿಂಗ್ ಸ್ಕಿಲ್ಸ್ ಎಲ್ಲ ಬೇಕು ಅಂತ ಅಂದರೆ
ಕ್ಯಾಪ್ ಕಟ್ ಯೂಸ್ ಮಾಡಿ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಗೇನ್ ಆಗಬೇಕು ಅಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿ. ಗೈಸ್, ಐ ಹೋಪ್ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆಲ್ಲಾದ್ರೂ ಒಂದ್ ಕಡೆ ಮೋಟಿವ್ ಆಗಿ ನಾನು ಸಮೇತ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿರಬಹುದು. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್, ನೀವು ಸಮೇತ ಇವಾಗಲೇ ಸ್ಟಾರ್ಟ್ ಮಾಡಿ, ಒಂದು ಐಡಿಯಾ ಉಪಯೋಗಿಸಿ ಬೇಗನೆ ಸ್ಟಾರ್ಟ್ ಮಾಡಿ ಯೂಟ್ಯೂಬು. ಇಲ್ಲ ಅಂದರೆ ಬರ್ತಾ 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 ತುಂಬ ಕಾಂಪಿಟೇಷನ್ ರೇಸ್ ಆಗುತ್ತೆ. ಇವಾಗಿಂದಾನೇ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡು ಒಂದು ಬಿಲ್ಡ್ ಮಾಡ್ಕೊಂಡು ಹೋಗಿ. ಇನ್ನೇನಿಲ್ಲ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಸೈನಿಂಗ್ ಆಫ್, ನಾನು ನಿಮ್ಮ ಪ್ರೀತಿಯನ್ನು.